ಪಂಚಕೃತ್ಯಗಳಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಇದು ಪ್ರತಿಯೊಬ್ಬರಲ್ಲೂ ನಡೀತಾ ಇರುತ್ತೆ. ಆ ತಾಯಿ ಏನು ಮಾಡ್ತಾ ಇದ್ದಾಳೆ ಪಂಚಕೃತ್ಯಗಳನ್ನು ಪ್ರತಿಯೊಂದು ಜೀವದಲ್ಲೂ ಜೀವರಾಶಿಯಲ್ಲಿ ಪ್ರತಿಯೊಂದು ಜೀವದಲ್ಲೂ ಆ ಪಂಚಕೃತ್ಯಗಳು ಅವರು ಮೂಲಕ ಮಾಡ್ತಾನೆ ಇದ್ದಾಳೆ, ಅವಳು ನಡೀತಾನೆ ಇದೆ. ನಮ್ಮಲ್ಲಿ ನಾವು ಸೃಷ್ಟಿಯನ್ನ, ಪರಿಪಾಲನೆಯನ್ನ, ಲಯವನ್ನ, ಅನುಗ್ರಹವನ್ನ ಎಲ್ಲವನ್ನೂ ನಮ್ಮಲ್ಲೇ ಕಂಡುಕೊಂಡಾಗ ನಮಗೆ ನಿಜವಾದ ಕರ್ಮಯೋಗದ ಒಂದು ಆಳ ಪರಿಚಯ ನಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಅನುಗ್ರಹ ಅನ್ನೋ ಪದ ಎಲ್ಲರಿಗೂ ಇಷ್ಟ. ಅನುಗ್ರಹ ಅನುಗ್ರಹ ಅನುಗ್ರಹ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲೇ ಇದ್ರೂ ಅನುಗ್ರಹ ಬೇಕು ಎಲ್ಲರಿಗೂ. ಸದಾಶಿವ ಅನುಗ್ರಹಕಾರಕ, ಸದಾಶಿವ ಅನುಗ್ರಹಕಾರಕ, ಬ್ರಹ್ಮ ಸೃಷ್ಟಿಕರ್ತ, ಸ್ಥಿತಿ ವಿಷ್ಣು, ಲಯ ರುದ್ರ. ಸೃಷ್ಟಿ, ಸ್ಥಿತಿ, ಲಯ ತ್ರಿಮೂರ್ತಿಗಳು. ನಮಗೆ ತ್ರಿಮೂರ್ತಿಗಳಿಗಿಂತ ಅನುಗ್ರಹಕಾರಕ ಶಿವ ಬೇಕು, ಸದಾಶಿವ ಬೇಕು. ಅನುಗ್ರಹಕಾರಕ ಸದಾಶಿವ ಅನುಗ್ರಹಕಾರಕ. ತಿರೋಧಾನ ಆದಮೇಲೆ ಪಂಚಕೃತ್ಯದಲ್ಲಿ ಅವನು 5ನೇ ಸ್ಟೇಜಲ್ಲಿ ಇರ್ತಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶ, ಸದಾಶಿವ. ಎಲ್ಲರಿಗೂ ಈಶ್ವರ ಸದಾಶಿವ. ತಿರೋಧಾನ ಮಾಡಬೇಕು, ಅನುಗ್ರಹ ಕೊಡಬೇಕು. ರಿಸಲ್ಟ್ ಓರಿಯೆಂಟೆಡ್ ಮೈಂಡ್, ಅದು ಮನುಷ್ಯನ ಮನಸ್ಸು. ನಾವು ಇವಾಗ ನೋಡೋಣ ಅನುಗ್ರಹ ಎಲ್ಲಿಂದ ಶುರುವಾಗುತ್ತೆ ನಮ್ಮ ಜೀವನದಲ್ಲಿ. ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದು ವರ್ಡ್, ಬಹಳ ಆಳವಾಗಿ ತಿಳ್ಕೊಳ್ಬೇಕಾಗಿರೋದು ಬಹಳ ಸಿಂಪಲ್ ವರ್ಡ್, ದಟ್ ಈಸ್ ಪ್ರಿಪರೇಷನ್. ಪ್ರಿಪೇರ್. ಇದು ಬಹಳ ಅರ್ಥ ನೋಡಿದ್ರೆ ಪ್ರಿಪೇರ್ ಏನು? ಪ್ರಿಪೇರ್ ಅಂದರೆ ಸಿದ್ಧ ಮಾಡು ಅಥವಾ ತಯಾರಿ ಮಾಡು. ತಯಾರಿ, ಎಲ್ಲದಕ್ಕೂ ತಯಾರಿ, ಪ್ರಿಪೇರ್. ಆ ಪ್ರಿಪರೇಷನ್ ಎಲ್ಲಿಂದ ಶುರು ಆಗುತ್ತೆ? ಮಾಡೋದಾದ್ರು ಅಲ್ಲ, ಪ್ರಿಪರೇಷನ್ ಮಾಡೋದಲ್ಲ. ಪ್ರಿಪರೇಷನ್ ಇರೋದು ನಮ್ಮ ಒಳಗಡೆ ಒಂದು ಬ್ಲೂ ಪ್ರಿಂಟ್, ಒಂದು ನಮ್ಮ ಸಂಸ್ಕಾರದಿಂದ ಒಂದು ಕ್ಲಾರಿಟಿ, ನಮಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕಲ್ಪ, ಅದರ ಸೂಕ್ಷ್ಮ ದರ್ಶನ, ಒಂದು ವಿಜುವಲೈಸೇಷನ್ ಇದ್ರೆ ಮಾತ್ರ ಯು ಆರ್ ರೆಡಿ ಟು ಡೂ ಥಿಂಗ್ಸ್. ಯು ಆರ್ ರೆಡಿ ಫಾರ್ ಹ್ಯಾಪನಿಂಗ್ಸ್. ಥ್ರೂ ಯು ಸಮಥಿಂಗ್ ವಿಲ್ ಹ್ಯಾಪನ್. ಇಫ್ ಯು ಆರ್ ನಾಟ್ ರೆಡಿ, ಇಫ್ ಯು ಆರ್ ನಾಟ್ ಓಪನ್ ಟು ದ್ಯಾಟ್, ನಥಿಂಗ್ ವಿಲ್ ಹ್ಯಾಪನ್. ಮಾಡ್ತೀನಿ ಅಂದ್ಬಿಟ್ಟು ಮಾಡೋಕ್ಕೆ ನಾನು ತಯಾರಿದ್ದೀನಾ? ಆಮ್ ಐ ಡಿಸರ್ವ್? ನನಗೆ ಅದಿದೆಯಾ? ಆ ಸ್ಥಿತಿನಲ್ಲಿ ಇದ್ದೀನಾ? ನಾನು ಫಿಟ್ ಆಗ್ತೀನಾ? ನಾ ಈ ಕೆಲಸ ಮಾಡೋಕ್ಕಾಗತ್ತಾ? ಸುಮ್ಮನೆ ಕಲ್ಪನೆ ಮಾಡೋದಲ್ಲ, ಅಸ್ಯೂಮ್ ಮಾಡ್ಕೊಳ್ಳೋದಲ್ಲ. ನಾನು ಇದೀನಾ? ಪ್ರಿಪರೇಷನ್, ಪ್ರಿಪೇರಿಂಗ್. ವೆನ್ ಯು ಪ್ರಿಪೇರ್ ಯುವರ್ ಸೆಲ್ಫ್, ವೆನ್ ಯು ಆರ್ ರೆಡಿ, ಇಟ್ ವಿಲ್ ಹ್ಯಾಪನ್. ದ ರೆಡಿನೆಸ್ ಟು ಫೇಸ್, ದ ರೆಡಿನೆಸ್ ಟು ಡೂ, ದಟ್ ರೆಡಿನೆಸ್ ಬಹಳ ಮುಖ್ಯ. ಅದು ಮೆಡಿಟೇಟಿವ್ ಸ್ಟೇಟ್. ಅದು ರೆಡಿನೆಸ್ ಅಂದರೆ ನಾಳೆ ರೆಡಿ ಆಗೋದಲ್ಲ. ನಾನು ನಿನ್ನೆ ರೆಡಿ ಆಗಿದ್ದೆ, ನಿನ್ನೆಯಿಂದ ಕಾಯ್ತಾ ಇದ್ದೀನಿ, ಅಲ್ಲ ನೀನು ಸರಿಗಿಲ್ಲ ಕಾಯ್ತಾ ಇದ್ರೆ. ಈಗ ರೆಡಿ ಆಗಿದೆಯಾ ನೀನು? ಆರ್ ಯು ರೆಡಿ ನಾವು? ಆರ್ ಯು ರೆಡಿ? ಆರ್ ಯು ಅಲರ್ಟ್ ಅಂತ. ರೆಡಿನೆಸ್ ಹ್ಯಾಸ್ ಅಲರ್ಟ್ನೆಸ್, ಅವೇರ್ನೆಸ್. ಪೂರ ಮೈಂಡ್ಫುಲ್ ಆಗಿರ್ತೀಯ ನೀನು, ಅಲರ್ಟ್ ಆಗಿರ್ತೀಯ. ಆ ಪ್ರಿಪ್ರೇಷನ್ ಏನು? ನಿನಗೆ ಏನು ಮಾಡಬೇಕು ಅನ್ನೋದು ಗ್ಯಾರಂಟಿ ಗೊತ್ತಿದೆ, ಕ್ಲಾರಿಟಿ ಇದೆ ಅದ್ರ ಬಗ್ಗೆ. ಏನು ಮಾಡಬೇಕು, ಅದಕ್ಕೆ ಏನೇನು ಮಾಡಬೇಕು ಅಂತಲೂ ಗೊತ್ತಿದೆ. ಯು ಆರ್ ಟೋಟಲಿ ಇನ್ ದ ಪ್ರಾಸೆಸ್, ಆಲ್ರೆಡಿ ಇನ್ ದ ಪ್ರಾಸೆಸ್. ಯು ಆರ್ ಪ್ರಾಸೆಸ್ ಫೋಕಸ್ಡ್, ನಾಟ್ ರಿಸಲ್ಟ್ ಫೋಕಸ್. ಪ್ರಾಸೆಸ್ ಫೋಕಸ್ ಆಗಿದೆಯಾ ನೀನು? ಗೋಲ್ ಇಂಪಾರ್ಟೆಂಟ್ ಅಲ್ಲ. ಈಗ ರೆಡಿ ಆಗಿದ್ದವ್ರಿಗೆ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ, ಆ ಮಾಡೋದಕ್ಕೆ ಏನೇನು ಬೇಕಾಗಿದೆ, ಆ ಸಿದ್ಧತೆ ಏನು, ನಮಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗಿರಬೇಕು. ಇವಾಗ ನಿಮ್ಮ ಉದಾಹರಣೆನೇ ತಗೊಳ್ಳಿ. ನಿಮ್ಗೆ ಏನು ಅಡುಗೆ ಮಾಡಬೇಕು ಅಂತ ಮೊದಲು ಕ್ಲಿಯರ್ ಆಗಿರಬೇಕು. ಎಷ್ಟು ಮಾಡಬೇಕು, ಎಷ್ಟು ಜನಕ್ಕೆ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು, ಅದಕ್ಕೆ ಏನೇನು ತರಕಾರಿ ಇದೆ, ಆ ಪ್ರಿಪ್ರೇಷನ್ಗೆ ಏನೇನು ಸಾಮಾನಿದೆ, ಏನೇನೆಲ್ಲ ಇದೆ, ಯಾವ ಥರ ಶುರು ಮಾಡಬೇಕು. ಪ್ರಿಪೇರ್ ಮಾಡಬೇಕಾದ್ರೆ ಪಾತ್ರೆ ಕೂಡ ಕ್ಲೀನಾಗಿರಬೇಕು, ಸ್ಟವ್ ಕ್ಲೀನಾಗಿರಬೇಕು, ಜಾಗ ಕ್ಲೀನಾಗಿರಬೇಕು, ನೀವು ಸ್ನಾನ ಮಾಡಿರಬೇಕು. ಅಲ್ಲಿಂದ ಶುರು ಆಗುತ್ತೆ. ಒಂದು ಮಡಿಯಲ್ಲಿ ಅಡಿಗೆ ಆಗಬೇಕಾದ್ರೆ, ಒಂದು ಕರ್ಮಯೋಗ ಪರಿಪೂರ್ಣವಾಗಿ ಅದು ಪರಮಾತ್ಮನಿಗೆ ತಲುಪಬೇಕಾದ್ರೆ A1 ಅಂದರೆ ಏನು, ಎಲ್ಲಿಂದ ಶುರು ಆಗಬೇಕು ನೋಡಿ. ನೀವು ನೀವು ಕ್ಲೀನ್ ಆಗಿರಬೇಕು, ಜಾಗ ಕ್ಲೀನ್ ಆಗಿರಬೇಕು, ಥಿಂಗ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ಒಂದು ಕೊತ್ತಂಬರಿ ಸೊಪ್ಪು ಬಿಡಿಸ್ಬೇಕು. ಪ್ರತಿಯೊಂದು ರೆಡಿ ಇದ್ದಾಗ ಅದು ಮಾಡೋದು ಏನು ದೊಡ್ಡದಲ್ಲ, ಎಫರ್ಟ್ಲೆಸ್ ಆಗಿ ಆಗ್ಬಿಡುತ್ತೆ.
ಮಾಡೋದು ಆಗೋದು ಕೆಲಸನೇ ಅಲ್ಲ, ಅದು ಎಫರ್ಟ್ಲೆಸ್ ಆಗಿ ಆಗೋದದು ಕರ್ಮಯೋಗ. ಅದರಿಂದ ಮಾಡುವಾಗ ನಿಮಗೆ ಬಿಫೋರ್, ಡ್ಯೂರಿಂಗ್, ಆಫ್ಟರ್, ಬಿಯಾಂಡ್, ಅಹೆಡ್ ಎಲ್ಲ ನಿಮಗೆ ಜ್ಞಾನ ಇರುತ್ತೆ, ಪರಿಪೂರ್ಣ ಜ್ಞಾನ ಇರುತ್ತೆ ಪ್ರಿಪರೇಷನಲ್ಲಿ. ಯು ಆರ್ ಟೋಟಲ್ ಅವೇರ್ನೆಸ್. ಅದಕ್ಕೆ ಯಾವಾಗಲೂ ಪ್ರಿಪರೇಷನ್ ಹೇಗಿರಬೇಕು, ನಿಮಗೆ ಚೆನ್ನಾಗಿ ಅರಿವಿರಬೇಕು ಪ್ರಿಪರೇಷನ್ನಲ್ಲಿ, ಎಲ್ಲದಕ್ಕೂ ಪ್ರಿಪರೇಷನ್. ನಾವು ಯೂಶಲಿ ಏನು ಮಾಡ್ತೀವಿ, ಪ್ರಿಪೇರ್ ಆಗಿರಲ್ಲ, ಮನಸ್ಸಿನಲ್ಲಿ ಪ್ರಿಪೇರ್ ಆಗ್ತೀವಿ. ಯಾವ ಥರ ಪ್ರಿಪ್ರೇಷನ್, ಟೆನ್ಷನ್, ನಾನು ಇಷ್ಟು ಮಾಡಬೇಕಪ್ಪ, ಡೂಯಿಂಗ್ ಡೈಮೆನ್ಷನ್ನಲ್ಲೇ ಯೋಚನೆ, ಇಷ್ಟೊಂದು ಮಾಡಬೇಕಾದ್ರೆ, ಇಷ್ಟು ಜನಕ್ಕೆ ಅಡುಗೆ ಮಾಡಬೇಕಾದ್ರೆ, ಇಷ್ಟೆಲ್ಲ ಮಾಡಬೇಕಾದ್ರೆ, ಅಯ್ಯೋ ಏನಾಗುತ್ತೋ ಇಲ್ವೋ ನನ್ನ ಕೈನಲ್ಲಿ, ಅದಕ್ಕೆ ಇದೆಲ್ಲ ಮಾಡಬೇಕಾ, ಅವಶ್ಯಕತೆ ಇದೆಯಾ, ಮಾಡಲ್ಲ, ಆಗಲ್ಲ, ಗೊತ್ತಿಲ್ಲ, ಮಾಡಿದ್ರೂ ಮಾಡಕ್ಕೆ ಮುಂಚೆನೂ ಸುಸ್ತು, ಮಾಡುವಾಗಲೂ ಸುಸ್ತು, ಮಾಡುವಾಗಲೂ ಕೋಪ, ಟೆನ್ಷನ್ನು, ಮಾಡಿದ ಮೇಲೆ ನಿಮ್ಮ ಕೈ ಯಾಕಾದರೂ ಮಾಡಿಸ್ಕೊಬೇಕು ಅಂತ ಜನಗಳ ಅನ್ನಿಸ್ಬೇಕು. ಆಮೇಲೆ ಅದು ಸರಿಗೂ ಹೋಗಲ್ಲ, ಚೆನ್ನಾಗೂ ಆಗಲ್ಲ. ಆಮೇಲೆ 28 ಕಾರಣಗಳು ಚೆನ್ನಾಗಾಗದೇ ಇರೋದಕ್ಕೆ ಎಲ್ಲನೂ ಹಾಳಾಗತ್ತೆ ಕೆಲಸ ಎಲ್ಲ. ಯಾಕೆಂದರೆ ನೀವು ಸರಿಯಾಗಿ ಪ್ರಿಪೇರ್ ಆಗಿಲ್ಲ. ಸಾಮಾನು ಇರ್ಬೋದು, ಆದರೆ ನೀವು ಪ್ರಿಪೇರ್ ಆಗಿಲ್ಲ ಮಾಡೋಕ್ಕೆ. ಜನ ಊಟಕ್ಕೆ ರೆಡಿ ಇರ್ಬೋದು, ಆದರೆ ನೀವು ಪ್ರಿಪೇರ್ ಆಗಿಲ್ಲ ಅವ್ರಿಗೆ ಕೊಡೋಕ್ಕೆ, ಮಾಡೋಕ್ಕೆ, ಬಡಿಸೋಕ್ಕೆ, ಅದನ್ನು ಸರಿಯಾದ ರೀತಿಯಲ್ಲಿ ರುಚಿಯಾಗಿ ಆಗಬೇಕು ಅಂತ ನಿಮ್ಮ ಮನಸ್ಸಿಗೆ ಬರೋದಕ್ಕೆ. ಇದು ಬರೀ ಅಡುಗೆ ಒಂದೇ ಅಲ್ಲ, ಉದಾಹರಣೆ ಪ್ರತಿಯೊಂದರಲ್ಲೂ ಕೂಡ ನೀನು ಮಾಡೋದು ಯಾವ ರೀತಿ ಆಗಬೇಕಂದ್ರೆ ಒಂದು ಪೂಜೆನೇ ಆಗಬೇಕು, ಒಂದು ದೊಡ್ಡ ಹವನ ಆಗಬೇಕು, ಒಂದು ಹೋಮ ಆಗಬೇಕು. ಹೋಮದಲ್ಲೂ ಕೂಡ ಪ್ರಿಪ್ರೇಷನ್ ಭಾಗ ಏನಿದೆ, ಒಂದು ಸಣ್ಣ ಒಂದು ಆ ಕಡೆ ತೆಗೆದು ಈ ಕಡೆ ಪಾತ್ರೆ ಇಡೋದಕ್ಕೂ ಕೂಡ ಮಂತ್ರ ಇದೆ. ಯಾವುದೂ ಮರಿಬಾರ್ದು, ಮಧ್ಯದಲ್ಲಿ ಹೇಳ್ಬಾರ್ದು, ಏಕಾಗ್ರತೆ ತಪ್ಪಬಾರ್ದು. ಆ ರೀತಿ ಮಂತ್ರಗಳು ಒಂದಾದ್ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಆಗಿ, ಆರ್ಗನೈಸ್ಡ್ ಆಗಿ ಒಬ್ಬ ಮನುಷ್ಯನನ್ನ ಡಿಸಿಪ್ಲಿನ್ ಮಾಡೋದಕ್ಕೆ ಇದೆ. ಹೋಮ ಥರನೇ ಎಲ್ಲ ಕೆಲಸನೂ ಆಗಬೇಕು. ಮನೆ ಒಳಗೆ ಹೋದ ತಕ್ಷಣ ಚಪ್ಪಲಿ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು, ಕೊಳೆ ಬಟ್ಟೆ ಎಲ್ಲಿ ಹಾಕಬೇಕು ಅಲ್ಲೇ ಹಾಕಬೇಕು, ಇಸ್ತ್ರಿದು ಎಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು, ಒಗೆಯೋದು ಎಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು, ಜೋಡಿಸಿದ್ದು ಎಲ್ಲಿ ಹೋಗಬೇಕು, ಹ್ಯಾಂಗರ್ಗೆ ಎಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು. ಪ್ರತಿಯೊಂದು ಫೀಲ್ಡಲ್ಲೂ ನೋಡ್ಕೊಳ್ಳಿ ನೀವು ಯಾವ ಥರ ಆಗ್ತೀರಾ. ಪ್ರಿಪೇರ್ ಕೊನೆಯಲ್ಲಿ ಎಲ್ಲಿ ತಗ ಬಂತು, ಯುವರ್ ಹೋಲ್ ಲೈಫ್ ಈಸ್ ಪ್ರಿಪರೇಷನ್. ಪ್ರಿಪರೇಷನ್ ಫಾರ್ ಮುಕ್ತಿ, ಪ್ರಿಪರೇಷನ್ ಫಾರ್ ದಿ ಗ್ರೇಟ್ ಡೆತ್, ಪ್ರಿಪರೇಷನ್ ಫಾರ್ ದಿ ಎಂಡ್. ಪ್ರಾಸೆಸ್ ಹೇಗಾಗಬೇಕು ಲೈಫ್ನಲ್ಲಿ. ಗೋಲ್ ಏನು, ಫುಲ್ಫಿಲ್ಡ್ ಗೋಲ್. ಎಲ್ಲ ಮಾಡಿದ್ದೀನಿ ಅನ್ನೋ ಸಮಾಧಾನ, ತೃಪ್ತಿ ಎಲ್ಲ ಇರುತ್ತೆ. ಯಾಕೆಂದರೆ ನೀವು ಮಾಡ್ತಾ ಇರುವಾಗಲೇ ಪರಿಪೂರ್ಣರಾಗಿರ್ತೀರ. ಆ ಪ್ರಿಪ್ರೇಷನ್ ಅನ್ನೋ ವರ್ಡ್ ಇದೆಯಲ್ಲ, ಅದು ಸುಮ್ಮನೆ ಅದು ಆರ್ಡಿನರಿಯಾಗಿ ಬಳಸ್ಕೋಬೇಡಿ. ಸಿದ್ಧ, ನಾನು ರೆಡಿ. ಏನು ರೆಡಿ? ವಾಟ್ ಈಸ್ ರೆಡಿ? ಆರ್ ಯು ಫಿಸಿಕಲಿ ರೆಡಿ, ಮೆಂಟಲಿ ರೆಡಿ, ಸ್ಪಿರಿಚುವಲಿ ರೆಡಿ? ಹೌ ಯು ಆರ್ ರೆಡಿ? ಯುವರ್ ರೆಡಿನೆಸ್ is meditation. Readiness is openness. Openness is receptivity. That is meditation. Everything happens if you are ready. ದೇವರೇ ಸಾಕ್ಷಾತ್ತಾಗಿ ಭೂಮಿ ಮೇಲೆ ಇಳಿದು ಬಂದು ನಿನಗೆ ಸಹಾಯ ಮಾಡಿ ನಿನ್ನ ಮೂಲಕ ಕೆಲಸ ಮಾಡೋದಕ್ಕೂ ಸಾಧ್ಯ. ಎಲ್ಲ ಸ್ಟೋರಿನಲ್ಲಿ ಓದಿದಿರಲ್ಲ, ಮ್ಯಾಜಿಕ್ ತರ ಆಗತ್ತೆ, ಮಿರಾಕಲ್ ತರ ಆಗತ್ತೆ, ಪವಾಡ ಆಗತ್ತೆ ಕೆಲಸ. ಯಾಕೆ ಅಂದ್ರೆ ದೇವರೇ ಇಳಿದು ಬಂದ್ಬಿಡ್ತಾನೆ, ಯಾರ್ಯಾರ ಮೂಲಕನೂ ಕೆಲಸ ಮಾಡಿಸ್ಬಿಡ್ತಾನೆ. ಬಿಕಾಸ್ ಯು ಆರ್ ನಾಟ್ ಪರ್ಸನಲಿ ಓರಿಯೆಂಟೆಡ್ ಓನ್ಲಿ ಟು ದಿ ಗೋಲ್. ನಿಮ್ಗೆಲ್ಲ ಚೆನ್ನಾಗಿ ಆಗ್ಬೇಕು ಅಂತಿರುತ್ತೆ ಹೊರತು ಹೇಗೆ ಏನು ಎತ್ತ ಇಲ್ಲ, ಎಲ್ಲ ಪರಮಾತ್ಮನಿಗೆ ಒಪ್ಸಿದ್ದೀರಾ. ನೀವು ಮಾಡ್ತಾ ಇರೋದಷ್ಟೇ ನಿಮ್ ಗಮನ ಇದೆ. ಮಾಡೋದಕ್ಕೆ ನಿನ್ನನ್ನು ನೀನು ಪೂರ್ತಿ ರೆಡಿಯಾಗಿ ಕೊಟ್ಟಿದೀಯಾ, ಮನಸ್ಸನ್ನು ಕೊಟ್ಟಿದೀಯಾ, ಬುದ್ಧಿ ಕೊಟ್ಟಿದೀಯಾ, ನೀನು ಶಕ್ತಿ ಕೊಟ್ಟಿದೀಯಾ, ಎಲ್ಲವನ್ನು ಪೂರ್ಣ ಕೊಟ್ಟಿದೀಯಾ ನೀನು. ಅದು ರೆಡಿನೆಸ್. ರೆಡಿನೆಸ್ ಬಂದಾಗ ಈವನ್ ಪ್ರತಿಯೊಂದು ಇನ್ಸೆಕ್ಯೂರಿಟಿ ಇದ್ರೂ, ಎಷ್ಟೇ ಡೇಂಜರ್ ಇದ್ರೂ ಕೂಡ ಇಟ್ ಲುಕ್ಸ್ ಲೈಕ್ ಒಂಥರ ವಂಡರ್ಫುಲ್ ಅನ್ಸುತ್ತೆ, ಚಾಲೆಂಜ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಲೈಫು. ಅದರಿಂದ ಪ್ರಿಪೇರ್ ಆಗಿರಿ. ಪ್ರಿಪರೇಷನ್ ಈಸ್ ಇಂಪಾರ್ಟೆಂಟ್. ಡೋಂಟ್ ಸೀಕ್ ಆರ್ ಸರ್ಚ್ ಫಾರ್ ಟ್ರೂತ್ ಆರ್ ಗಾಡ್. ಪ್ರಿಪೇರ್ ಯುವರ್ ಸೆಲ್ಫ್, ಇಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ಗಾಡ್ ವಿಲ್ ಕಮ್ ಟು ಯು. ಆಗತ್ತೆ, ಬರುತ್ತೆ, ದೇವ್ರು ಬರುತ್ತೆ, ಟೈಮ್ ಬರುತ್ತೆ, ಎಲ್ಲನೂ ತನ್ನಷ್ಟಕ್ಕೆ ತಾನು ಬರುತ್ತೆ. ಚಾಲೆಂಜ್ ಕೂಡ ಅಷ್ಟೇನೆ. ಲೈಫ್ ತುಂಬ ಒಂಥರ ಮೂವಿಂಗ್ ಇನ್ ಟು ದಿ ಅನ್ನೋನ್ ಸ್ಟೇಟ್. ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಥ್ರಿಲ್ ಕೊಡುತ್ತೆ ಜೀವನ. ಇದನ್ನು ಮಾಡಿ. ಪ್ರಿಪರೇಷನ್ ಅನ್ನೋದನ್ನು ಸಾಧಾರಣ ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಏನು ಪ್ರಿಪೇರ್ ಆಗೋದು ಅಂದರೆ ಏನು? ಫಿಸಿಕಲಿ ಥಿಂಗ್ಸ್ ಎಲ್ಲ ಬಂದ್ಬಿಟ್ರೆ ಪ್ರಿಪರೇಷನ್ನ? ಅಂಗಡಿಯಿಂದ ಸಾಮಾನು ಬಂದ ತಕ್ಷಣ ಪ್ರಿಪರೇಷನ್ನ ಅಲ್ಲ. ನೀವೆಲ್ಲ ಬೆಳೆಸ್ಬಿಟ್ರೆ ಪ್ರಿಪ್ರೇಷನ್ ಅಲ್ಲ. ಯಾವ ರೀತಿ ಹೇಗೆ, ಎಲ್ಲಿ, ಯಾವಾಗ, ಹೇಗೆ ಮಾಡಬೇಕು, ಯಾವ್ಯಾವ ಸಾಮಾನು ಎಲ್ಲಿ, ಯಾವ ಜಾಗದಲ್ಲಿ ಹೇಗೆ ಇಡಬೇಕು, ಅದಷ್ಟು ಸೇರಿ ನಿಮ್ಮ ಪೂರ್ಣತ್ವ ಹೊರಗೆ ಬರಬೇಕು. ದ ಎಕ್ಸ್ಪ್ರೆಷನ್ ಈಸ್ ಹೋಲ್. ಯುವರ್ ಹೋಲ್ ಶುಡ್ ಕಮ್ ಆಸ್ ಎನ್ ಎಕ್ಸ್ಪ್ರೆಷನ್.